ನನ್ನ ಗಾಡಿ ಕೀ ತೊಗೊಳಾಗಿಲ್ಲ ಸರ್. ನೀವು ಗಾಡಿ ಬೇಕಾದರೆ ಸೈಡ್ಗೆ ಹಾಕ್ತೀನಿ, ಗಾಡಿ ಕೀ ಕೊಡಿ. ಗಾಡಿ ಹಿಂಗೆ ಕೊಡಬೇಕು ಸರ್. ನೀವು ನನ್ನ ಗಾಡಿ ಸೈಡ್ಗೆ ಹಾಕ್ತೀನಿ ನಾನು. ನೋಡಿ ಸ್ನೇಹಿತರೆ, ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀನಿ ನಾನು. ಸರ್ ಕೇಳ್ತಿದ್ದಾಗ ಏನಕ್ಕೆ ಕೀ ಕೊಟ್ಟರು? ಫಸ್ಟ್ ಆಫ್ ಆಲ್ ಸರ್, ನೀವು ಕೀ ತೊಗೊಳ್ಳೋ ಹಾಗೆ ಅಲ್ಲ ಸರ್. ಕೀ ಏನಕ್ಕೆ ತೊಗೊಳಾಗಿಲ್ಲ ಹೇಳಿ? ಅಲ್ಲ, ಗಾಡಿ ಆಫ್ ಮಾಡಿಬಿಟ್ಟು ಕೀ ತೊಗೊಂಡಿದ್ದೀರಾ ನೀವು. ಇವಾಗ ಕೀ ಕೊಟ್ರಿ ನೀವು ಹೇಳಿ. ನಂಜನಗೂಡಿಗೆ ಹೋಗ್ತಕ್ಕಂಥ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಪ್ರದೇಶದಲ್ಲಿ ಈ ಒಂಥರ ಬೌಂಡ್ರಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಬೌಂಡ್ರಿನಲ್ಲಿ ನಮಗೆ ಹೋಗೋಕ್ಕೆ ಬರೋಕ್ಕೆ ಯಾವುದೇ ಜಾಗ ಇಲ್ಲ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ನೋಡಿ, ಇದು ಕಾಣಿಸ್ತಾ ಇದೆ ನೋಡಿ, ಇದು ಇಂಡಸ್ಟ್ರಿಯಲ್ ಏರಿಯಾ. ಈ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಹೋಗಬೇಕು ಅಂತಂದರೆ ನಮಗೆ ಇಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ರು. ಈ ಗ್ಯಾಪ್ ಕ್ಲೋಸ್ ಮಾಡಿ ಹತ್ತತ್ರ ಸುಮಾರು 1 ತಿಂಗಳೇ ಆಗೋದಕ್ಕೆ ಬಂತು. ಇದು ಓಪನ್ ಆಗಿಲ್ಲ. ಈಗ ಎಮರ್ಜೆನ್ಸಿ ನನ್ನ ಕಂಪ್ನಿಗೆ ಹೋಗಬೇಕು, ಯಾಕಂದರೆ ನನ್ನ ಕಂಪ್ನಿನಲ್ಲಿ ಕಂಪ್ನಿ ಆಡಿಟ್ ಇದೆ. ಸೊ ನನ್ನ ಕಂಪ್ನಿಗೆ ಹೋಗಬೇಕು ಅಂದರೆ ಹತ್ತಿರ ಈಗ ಒಂದು 3 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ರಿಟರ್ನ್ ತಗೊಂಡು ನಾನು ಈ ಒಂದು ಗ್ಯಾಪಿಂದ ಕಂಪ್ನಿ ಒಳಗಡೆ ಹೊಂಟೋಗಬೇಕು, ಸರಿನಾ? ಸೊ ಇವಾಗ ಚಿಕ್ಕ ಗ್ಯಾಪು ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಎಲ್ಲರೂ. ಅಲ್ಲಿಂದ ಪಾಪ ಎಲ್ಲ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸ್ನೇಹಿತರೆ. ಎಲ್ಲ ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ ಪಾಪ. ಅಲ್ಲಿಂದ ಎಲ್ಲರೂ ಬಂದು ಕ್ರಾಸ್ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಸುಮಾರು 1 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಗ್ಯಾಪ್ ಇತ್ತು ನೋಡಿ, ಈ ಗ್ಯಾಪಿಂದ ಹೋಗಬೇಕಾಗಿತ್ತು ಜನಗಳೆಲ್ಲ. ಎಷ್ಟು ದಿನಗಳಿಂದ ಅಂತ ನಾವು ವೇಟ್ ಮಾಡಬೇಕು ಹೇಳಿ. ಇದೊಂದು ಚಿಕ್ಕ ರೋಡ್ನ ಈ ಒಂದು ಗ್ಯಾಪ್ ಕೊಡೋಕ್ಕೆ ಇವ್ರುಗಳಿಗೆ ಕಷ್ಟ ಆಗ್ತಾ ಇದೆ. ಇನ್ನು ನಾವು ಕೊಡ್ತಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಹೋಗ್ತಾ ಇದೆಯಲ್ಲ, ಇದೇ ಗ್ಯಾಪು ಬಂದು ಇದೇ ಗ್ಯಾಪಿಂದ ನಾನು ಒಳಗೆ ಹೋಗ್ಬೇಕಾಗಿತ್ತ. ಈ ಗ್ಯಾಪ್ ಮುಚ್ಚಿ 1 ತಿಂಗಳಾಗಕ್ಕೆ ಬಂತು. ಇವಾಗ ಈ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು ಅಂದರೆ ಆ ಕಾರ್ನರ್ ಇದೆಯಲ್ಲ, ಅಲ್ಲಿ ನಾನು ಇವಾಗ ತಪ್ಪು ಮಾಡಿ ಬಂದಿರೋದು. ಆ ಒಂದು ಕಾರ್ನರಿಂದ ನಾವು ಆ ಕಡೆಯಿಂದ ತಗೊಂಡು ಎಲ್ಲ ಗಾಡಿಗಳು ಆ ದಾರಿಯಿಂದನೇ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತದೆ. ಇನ್ನೇನಪ್ಪ ನೋಡಿ, ಇವಾಗ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದಾನೆ. ನಾವು ನಿನ್ನೆ ಬಂದಿದ್ದ ಜಾಗದಿಂದನೇ ಬರ್ತಾ ಇದ್ದಾರೆ ಪಾಪ ಅವ್ರಿಗೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಾಡೋಕ್ಕೆ ಹೋಗ್ತಕ್ಕಂಥ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್. ಸೊ ಇಲ್ಲಿ ನಾವು ಯಾರನ್ನೋ ತೊಗೊಂಡು ಬಂದು ತಪ್ಪು ಅಂತ ತೋರಿಸೋದಾಗಿರ್ಬೋದು, ಇಲ್ಲ ಇದರಿಂದ ನಮಗೆ ಒಂದೇನೋ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಲಿ ಈ ವಿಡಿಯೋನ ನಾನು ಮಾಡ್ತಾ ಇಲ್ಲ. ನನ್ನ ಜೊತೆ ಆಗಿರ್ತಕ್ಕಂಥ ಈ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆನ್ ಟ್ರೂ ಈವೆಂಟ್ ಅಂತ ಹೇಳ್ತೀವಲ್ಲ, ಆ ಒಂದು ಇನ್ಫಾರ್ಮೇಷನನ್ನು ನಾನು ಕೊಡೋದಕ್ಕೆ ಬರ್ತಾ ಇರೋದು. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಅದನ್ನು ಆಗಬಾರ್ದು, ಯಾರ ಜೊತೆನೇ ಆಗಿರ್ಬೋದು, ಇಲ್ಲ ಇವನ್ ಸ್ವಂತ ಆ ಒಂದು ಮಾಡಿದ್ದ ಕೆಲಸಕ್ಕೆ ನಮಗೆ ಒಂದು ಪಾಠ ಅನ್ನೋದಾಗಿರ್ಬೋದು ನಮ್ಗೆ ಆಗಿರುತ್ತೆ. ಅದ್ರ ಜೊತೆಗೆ ಈ ವ್ಯವಸ್ಥೆ ಯಾವ ಥರ ವರ್ಕ್ ಆಗ್ತಾ ಇದೆ, ಸ್ಪೆಷಲಿ ಬಂದು ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದರಾಗಿರ್ಬೋದು, ಇಲ್ಲ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದ ಟ್ರಾಫಿಕ್ಸ್ ಪೊಲೀಸ್ಗಳಾಗಿರ್ಬೋದು, ಆಮೇಲೆ ನಾವು ಮಾಡೋ ತಪ್ಪುಗಳಾಗಿರ್ಬೋದು, ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ಮೇನ್ಲಿ ಬೇಸಿಕಲಿ ಬಂದು ನಾನು ಫೋಕಸ್ ಮಾಡ್ತಾ ಇರೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಬಗ್ಗೆ. ಬಿಕಾಸ್ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಮಾತಾಡೋಕೆ ಹೊರಟಿರೋದು ಒಂದು ಹೈವೇ ಇದೆ, ಮೈಸೂರಿಂದ ಕೋಜಿಕೋಡ್ವರೆಗೂ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ 776. ಸೊ ಈ ನ್ಯಾಷನಲ್ ಹೈವೇ 776 ಟೋಟಲ್ ಲೆಂತ್ ಬಂದು 272 ಕಿಲೋಮೀಟರ್. 272 ಕಿಲೋಮೀಟ್ರಲ್ಲಿ 155 ಕಿಲೋಮೀಟರ್ ಕರ್ನಾಟಕದ್ದಿದೆ, 117 ಕಿಲೋಮೀಟರ್ ಕೇರಳದಲ್ಲಿ ಹೋಗುತ್ತೆ. ಸೊ ಇದು ಮೈಸೂರಾಗಿರ್ಬೋದು, ಇಲ್ಲ ಗುಂಡ್ಲುಪೇಟೆ ಆಗಿರ್ಬೋದು, ಇಲ್ಲ ಈ ನಾವು ಹಾದೋಗ್ತೀವಲ್ಲ ಮೈಸೂರು, ಗುಂಡ್ಲುಪೇಟೆ, ಆಮೇಲೆ ಕೊಳ್ಳೇಗಾಲ, ವಯನಾಡು, ಊಟಿ, ಕೋಜಿಕೋಡ್. ಸೊ ಈ ಒಂದು ಪ್ರದೇಶಗಳು ಈ ಒಂದು ಇಂಪಾರ್ಟೆಂಟ್ ಹೈವೇ ಮೇಲೆ ಬರ್ತದೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ಬಂದು ದಿನಾಂಕ 15/6/2026 ಆವತ್ತು ಬೆಳಗ್ಗೆ 9 ಗಂಟೆಗೆ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ ನನ್ನ ಮನೆಯಿಂದ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ. ಬಿಕಾಸ್ ಈ ಮೈಸೂರಿಂದ ಬರ್ತಕ್ಕಂಥ ಹೈವೇ ಯಾವ್ಯಾವ ದೊಡ್ಡ ಒಂದು ಏರಿಯಾಗೆ ಕನೆಕ್ಟ್ ಆಗುತ್ತೆ ಗೊತ್ತಾ? ಮೈಸೂರು ಬರುತ್ತೆ, ಮೈಸೂರಿಂದ ಕಡ್ಕೋಳ ಬರುತ್ತೆ, ಕಡ್ಕೋಳಿಂದ ನನ್ನೂರು ತಾಂಡಾಪುರ ಬರುತ್ತೆ, ತಾಂಡಾಪುರದಿಂದ ನಂಜನಗೂಡು ಬರುತ್ತೆ, ನಂಜನಗೂಡು ಆದಮೇಲೆ ಈ ಥರ ಕೊಳ್ಳೇಗಾಲ, ಗುಂಡ್ಲುಪೇಟೆ, ನೆಕ್ಸ್ಟು ಹೋಗ್ತಾ ವಯನಾಡು ಬರುತ್ತೆ, ಊಟಿ ಬರುತ್ತೆ, ಹಿಂಗೆ ಕೋಜಿಕೋಡ್ ಕಂಪ್ಲೀಟ್ ಎಲ್ಲಿವರೆಗೂ ಹೋಗುತ್ತೆ ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಅಷ್ಟು ಈ ಒಂದು ಪ್ರತಿಯೊಂದು ಪ್ರದೇಶಗಳು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ನನಗೆ ಗೊತ್ತಿರೋದು ಮೈಸೂರು, ನಂಜನಗೂಡು. ಸೊ ಹೀಗೆ ಬರ್ತಾ ಇಲ್ಲಿ ಏನಾಗಿದೆ ಅಂತಂದರೆ, ಮೈಸೂರಿಂದ ಬರಬೇಕಾದಾಗ ಯಾವಾಗ ನಾವು ನಂಜನಗೂಡಿಗೆ ಎಂಟ್ರಿ ಆಗ್ತೀವಲ್ವ, ಅಲ್ಲಿ 2 ಡಿವಿಷನ್ ಇದೆ. ಒಂದು ಮೈಸೂರಿಂದ ಬರೋದು, ಅಲ್ಲಿ 2 ಬ್ರಿಡ್ಜು, ಈ ಕಡೆಯಿಂದ ನಂಜನಗೂಡಿಗೆ ಹೋಗೋದು, ಮತ್ತು ಆ ಹೈವೇಯಿಂದ ಬರ್ತಾವಲ್ಲ ಆ ಕಡೆ ಕೇರಳದಿಂದ ಬರೋದು, ಇನ್ನೊಂದು ಬ್ರಿಡ್ಜಿಂದ ಆಪೋಸಿಟಲ್ಲಿ ಬಂದು ಮುಂದೆ ಹೋಗೋದು.
ಸೊ ಇಲ್ಲಿಂದ ಹೋಗೋದು ಇನ್ನೊಂದು ಬ್ರಿಡ್ಜಿಂದ, ಬರೋದು ಇನ್ನೊಂದು ಬ್ರಿಡ್ಜಿಂದ. ಆ 2 ಬ್ರಿಡ್ಜ್ಗಳಿಂದ ಹೋಗೋದು ಬರೋದು ಸೇರಿಸಿ ಮುಂದೆ ಇನ್ನೊಂದು ರೋಡ್ಗೆ ಕನೆಕ್ಟ್ ಆಗುತ್ತೆ, ಒಂದೇ ರೋಡ್ಗೆ. ಆ ಒಂದು ರೋಡಲ್ಲೇ 2 ಡಿವಿಷನ್ ಇದೆ, ಒಂದು ಬರೋದು ಒಂದು ಹೋಗೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಂಜನಗೂಡು ಹತ್ರ ಕಪಿಲ ನದಿ ಇದೆ. ಆ ಕಪಿಲ ನದಿಯ ಕೆಳಗಡೆ ಕಬಿನಿ ಜಲಾಶಯ ಇದೆ, ಇದೆ. ಆ ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜನ್ನು ಇವಾಗ ಸ್ಟಾಪ್ ಮಾಡಿ, ಇವಾಗ ಕೇರಳ ಕಡೆಯಿಂದ ಬರಬೇಕಾದಾಗ ಯೂಸ್ ಮಾಡ್ತಾ ಇದ್ದ ಬ್ರಿಡ್ಜಲ್ಲೇ 2 ಡಿವಿಷನ್ ಮಾಡಿದ್ದಾರೆ. ಆ ಒಂದು ಚಿಕ್ಕ ಏನಿದೆಯೋ ಆ ಒಂದು ಚಿಕ್ಕ ಬ್ರಿಡ್ಜು, ಅದರಲ್ಲಿ 2 ಡಿವಿಷನು, ಹೋಗೋದು ಬರೋದು. ಮೈಸೂರಿಂದ ಬರಬೇಕಾದಾಗ್ಲೂ ಅದೇ ಬ್ರಿಡ್ಜಿಂದ ಬರಬೇಕು, ಕೇರಳದಿಂದ ಬರಬೇಕಾದಾಗ್ಲೂ ಅದೇ ಬ್ರಿಡ್ಜಿಂದ ಬಂದು ಮೈಸೂರಿಗೆ ಬರಬೇಕು. ಜಸ್ಟ್ ಒಂದು ಲೈನ್ ಹಾಕಿದ್ದಾರೆ, ಚೀಲಗಳನ್ನ ಇಟ್ಟಿದ್ದಾರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ, ಅದನ್ನು ತೆಗೆದು ಎತ್ತಿಟ್ಟು ಆರಾಮಾಗಿ ನಾವು ಆ ಕಡೆ ಈ ಕಡೆ ಓಡಾಡ್ಬೋದು. ಆ ಥರ ಆ ಒಂದು 500 ಮೀಟರ್ಸ್ ಬ್ರಿಡ್ಜ್ ಏನಿದೆಯೋ ಅದು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರೋದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 2 ಬ್ರಿಡ್ಜ್ ಇತ್ತು, ಒಂದು ಹೋಗೋದಕ್ಕೆ ಇನ್ನೊಂದು ಬರೋದಕ್ಕೆ. ಈಗ ಹೋಗೋದನ್ನು ಕ್ಲೋಸ್ ಮಾಡಿದ್ದಾರೆ ಹಾಳಾಗಿದೆ ಅಂತ, ಬರೋದ್ರಲ್ಲೇ ಹೋಗೋದು ಬರೋದು ಎರಡನ್ನೂ ಅಡ್ಜಸ್ಟ್ ಮಾಡಿದ್ದಾರೆ. ದಿಸ್ ಈಸ್ ಕ್ಲಿಯರ್. ಸೊ ಇಲ್ಲಿ ಏನಾಗಿದೆ, ನಾನು ದಿನಾಂಕ 15/6/2026 ಜೂನ್ 15ನೇ ತಾರೀಕು ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ ತಾಂಡಾಪುರದಿಂದ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ. ಸೊ ಇಷ್ಟು ದಿವಸ ಹೇಗಿತ್ತು ಅಂದರೆ, ಆ ಒಂದು ಬ್ರಿಡ್ಜ್ ಆಫ್ ಮಾಡಿದ್ಮೇಲೆ ಆ ಒಂದು ಪಾರ್ಟಿಷನ್ ಏನಿತ್ತು, ನಾನು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕಾದಾಗ ಜಾಗದಲ್ಲಿ ಒಂದು ಡಿವಿಷನ್ ಇತ್ತು, ಬರಬೇಕಾಗಿರೋದೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು ಅಂತ. ಅದನ್ನು ಸ್ಟಾಪ್ ಮಾಡಿದ್ರು. ಏನಕ್ಕೆ ಅಂದರೆ, ಈ ಒಂದು ಸೈಡ್ ಬ್ರಿಡ್ಜು ಕ್ಲೋಸ್ ಆದಮೇಲೆ ಹೋಗೋದು ಬರೋದು ಎಲ್ಲ ಒಂದು ಬ್ರಿಡ್ಜ್ ಮೇಲೆ ಮಾತ್ರ ಹೋಗ್ತಾ ಇದೆ ಅಂತ ಅಂದ್ಕೊಂಡು, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಅನ್ನೋ ಯೋಚನೆ ಇಟ್ಕೊಂಡು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಆ ಒಂದು ಬ್ರಿಡ್ಜ್, ಆ ಒಂದು ಗ್ಯಾಪ್ ಏನಿತ್ತು ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕಾಗಿರೋ ಗ್ಯಾಪನ್ನು ಕ್ಲೋಸ್ ಮಾಡಿದ್ದಾರೆ. ಲೀಗಲ್ ಡಿವಿಷನ್ ಅದು ಯಾರು ಇಲ್ಲಿಗಲಿ ಏನೋ ಒಂದು ಇಟ್ಟಿದ್ರು ಅದನ್ನು ತೆಗೆದು ಹೋಗ್ತಾ ಇದ್ರು ಡೈಲಿ ಅನ್ನೋ ಹಾಗಿಲ್ಲ. ಕಂಪ್ಲೀಟ್ ಲೀಗಲ್ ಡಿವಿಷನ್ ಅದು, ಹೈವೇದ್ರೂ ಲೀಗಲ್ ಡಿವಿಷನ್ನು. ಬಟ್ ಬ್ರಿಡ್ಜ್ ಆಫ್ ಆಗಿರೋ ಒಂದು ರೀಸನ್ ಇಟ್ಕೊಂಡು ಅದನ್ನು ಕ್ಲೋಸ್ ಮಾಡಿದರು. ದಟ್ ಈಸ್ ಅ ಗುಡ್ ಥಿಂಕಿಂಗ್. ಬಟ್ ಸಾರ್ವಜನಿಕರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ, ಅದು ರೂಢಿಯಾಗಿದೆ ಈಗ ಸಾರ್ವಜನಿಕರಿಗೆ. ಅಲ್ಲಿಂದ ಮೈಸೂರಿಂದ ಬರ್ತಾರೆ, ಅರ್ಜೆಂಟಲ್ಲಿ ಡಿವಿಷನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ಡಿವಿಷನ್ ಕ್ಲೋಸ್ ಆಗಿದೆ. ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಏನು ಮಾಡಿದ್ದಾರೆ, ಹಾಗೆ ಮುಂದೆ ಹೋಗಬೇಕು ಒಂದೂವರೆ ಕಿಲೋಮೀಟ್ರು ಹೋಗಿ ಮತ್ತೆ ಒಂದು ರಿವರ್ಸ್ ಹಾಕ್ಕೊಂಡು ಯೂಟರ್ನ್ ತೊಗೊಂಡು ಮತ್ತೆ ಬಂದು ಆ ಒಂದು ಏರಿಯಾಗೆ ಹೋಗಬೇಕು. ಜಸ್ಟ್ ಒಂದು 50 ಮೀಟರ್ಸ್ ಏನಿತ್ತು ಆ ರೋಡ್ನ ಕ್ರಾಸ್ ಮಾಡೋದಕ್ಕೆ, 50 ಮೀಟರ್ ರೋಡ್ನ ಕ್ರಾಸ್ ಮಾಡೋದಕ್ಕೆ 3 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ಇನ್ನೊಂದು 1.5 ಕಿಲೋಮೀಟ್ರ್ ಹಿಂದೆ ಬರಬೇಕು. ಸೊ ಇದನ್ನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಸೇಫ್ಟಿ ನಾವು ಮಾಡಿದ್ದೀವಿ ಅಂತಾರೆ. ಬಟ್ ಹೋಗಬೇಕಾದಾಗ ಆ ಸ್ಪೀಡು ಆ ಒಂದು 1.5 ಕಿಲೋಮೀಟ್ರ್ ಒಳಗಡೆ ಏನಾದರೂ ಆಯಿತು ಅಂತಂದರೆ ದಟ್ ಈಸ್ ಆಲ್ಸೋ ಹಾರ್ಮ್ಫುಲ್ ಟು ಅವರ್ ಬಾಡಿ, ರೈಟ್? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ ಆ ಒಂದು 50 ಮೀಟ್ರದ್ದು ಏನೊಂದು 50 ಮೀಟ್ರು ಬೇಡ, ಒಂದು 10 ಮೀಟ್ರ್ ಗ್ಯಾಪ್ ಏನಿತ್ತು ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸಾರ್ವಜನಿಕರು 1.5 ಕಿಲೋಮೀಟ್ರ್ ಮುಂದೆನೇ ಹೋಗಿ ಮತ್ತೆ 1.5 ಕಿಲೋಮೀಟ್ರ್ ರಿಟರ್ನ್ ತೊಗೊಂಡು ಆ ಪ್ರದೇಶಕ್ಕೆ ಹೋಗಬೇಕು. ನಾನು ಕಂಪ್ಲೀಟ್ ವಿಡಿಯೋ ನಂದಿದೆ, ಆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ವೀಕ್ಷಿಸಿ. ಮೈಸೂರವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ. ಈ 6 ಮಿನಿಟ್ಸು, ಈ 7 ಮಿನಿಟ್ಸು ನಾನು ಮಾತಾಡಿದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರ ಬಗ್ಗೆ. ಈ 15 ಜೂನ್ 2026 ನಾನು ಮಾರ್ನಿಂಗ್ ಡ್ಯೂಟಿ ಹೋಗಬೇಕಾದಾಗ ನಾನೇನು ಮಾಡಿದ್ದೆ, ಹೋಗ್ತಾ ಯಾವತ್ತೂ ಹೋಗದೆ ಇರೋನು ಒಂದು ದಿವಸ ಅಲ್ಲಿ ಗಾಡಿಗಳು ಪಾಸ್ ಆಗ್ತಾಯಿದೆ ಅಂತ ಅನ್ನೋದನ್ನು ನೋಡಿಕೊಂಡು ನಾನು ಜಸ್ಟ್ ಪಾಸ್ ಆದೆ. ಬಿಕಾಸ್ ನನ್ನ ಕಂಪ್ನಿನಲ್ಲಿ ನನಗೆ ಆಡಿಟ್ ಇತ್ತು, ಬೇಗ ಹೋಗಬೇಕಾಗಿತ್ತು. ಆ ಒಂದು ಗ್ಯಾಪ್ ಏನಿತ್ತು ಹೋಗ್ತಾ ಬರ್ತಾ ಇರೋ ಆ ಗ್ಯಾಪನ್ನು ನಾನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಪೋಸಿಟಾಗಿ ಒಬ್ಬರು ಪೊಲೀಸ್ ಆಫೀಸರ್ಸ್ ಬಂದರು. ನನ್ನ ಗಾಡಿನ ನಾನು ಸ್ಟಾಪ್ ಮಾಡಿದ್ದೆ, ಅವರನ್ನು ನೋಡ್ತಿದ್ದ ಹಾಗೇ ಸ್ಟಾಪ್ ಮಾಡಿ ನಾನೇನು ಮಾಡಿದ್ದೆ, ಗಾಡಿಯನ್ನು ನಾನು ನಿಲ್ಲಿಸಿದ್ದೆ. ಅವರು ಬರ್ತಾ ಇರಬೇಕಾದಾಗಲೇ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಬರ್ತಾಯಿದ್ರು. ಯಾಕೆ ಅಂದರೆ ಆ ರೋಡ್ನ ಯಾವ ಥರ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಪ್ರೂಫ್ಗೆ ವೀಡಿಯೋ ಮಾಡ್ಕೊಂಡು ಅವ್ರಿಗೆ ಮೇ ಬಿ ಡ್ಯೂಟಿನಲ್ಲಿ ಏನೋ ಅಪ್ಲೋಡ್ ಮಾಡಬೇಕಾಗಿತ್ತು, ಗ್ರೂಪಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಗೊತ್ತಿಲ್ಲ, ಒಟ್ಟಿನಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಸೊ ನಾನೇನು ಮಾಡಿದೆ, ಫಸ್ಟು ನನ್ನ ಗಾಡಿನ ಸ್ಟಾಪ್ ಮಾಡಿಬಿಟ್ಟು, ಸರ್ ಏನಕ್ಕೆ ವೀಡಿಯೋನ ಮಾಡ್ತಾಯಿದ್ದೀರಾ ಹೇಳಿದರೆ ನಾನು ಗಾಡಿನ ಸ್ಟಾಪ್ ಮಾಡ್ತೀನಿ, ಬಟ್ ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ಜನರಲ್ ಪ್ರಶ್ನೆ ಅದು ಎಲ್ಲರಿಗೂ. ಮಾಡ್ತಾ ಏನು ಮಾಡಿದ್ರು, ನಾನು ಸ್ಟಾಪ್ ಮಾಡೇ ಇರಲಿಲ್ಲ, ಗಾಡಿ ಇನ್ನೂ ಇಗ್ನಿಷನ್ ಆನ್ ಆಗಿತ್ತು. ಅವರೇನ ಗಾಡಿ ಆಫ್ ಮಾಡಿಬಿಟ್ಟು ಕೀನ ಪ್ಲಗ್ ಮಾಡ್ಕೊಂಡ್ರು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಸೀರಿಯಸ್ ಪ್ರಾಬ್ಲಮ್. ನನ್ನ ಮಾಡಿದ ತಪ್ಪಿಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಕರೆದಿದ್ದೀರಾ. ಪೊಲೀಸ್ ಸ್ಟೇಷನಲ್ಲಿ ನಾನು ಪೇಮೆಂಟ್ ಮಾಡಿದ್ದೀನಿ. ಎಷ್ಟು ಫೈನ್ ಇದೆಯೋ, 1,000 ರೂಪಾಯಿ ಫೈನು. ಅದರಲ್ಲಿ ಒಂದು ಫೈನ್ ಬಂದು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ದಾರೆ, ಅದು ನಾನು ಹೆಲ್ಮೆಟ್ ಹಾಕಿಲ್ಲ, ಅದು ನನ್ನ ಮಿಸ್ಟೇಕ್ ಇದೆ. ಎರಡನೇದು ಬಂದು ಆ್ಯಕ್ಚುಲಿ ರೆಫ್ಯೂಸಸ್ ಟು ಸ್ಟಾಪ್ ಎಟ್ ಪೊಲೀಸ್ ಸೈನ್ ಅಂತ ಹೇಳಿದ್ದಾರೆ. ಅದು ನಾನು ಪೊಲೀಸರು ಸ್ಟಾಪ್ ಮಾಡು ಅಂತಂದ್ರೂ ಮಾಡಿಲ್ಲ ಅನ್ನೋದಕ್ಕೆ ನಾನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ವೀಡಿಯೋದಲ್ಲಿದೆ. ನಾನು ನೋಡಿನೇ ನಿಲ್ಲಿಸಿದ್ದು ಪೊಲೀಸವ್ರನ್ನ. ನಾನು ಯಾವತ್ತೂ ಐ ಆಮ್ ಎಜುಕೇಟೆಡ್ ಪರ್ಸನ್, ನಾನು ನೋಡಿ ಎಲ್ಲನೂ ಓಡಿ ಹೋಗೋನಲ್ಲ. ಬಟ್ ಈಗ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತೀನಿ.
ಇವಾಗ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಏನು ಹೇಳುತ್ತೆ, ಇಗ್ನಿಷನ್ ಆನ್ ಆಗಿರೋ ಬೈಕ್ ಕೀ ಆಗಿರ್ಬೋದು ಇಲ್ಲ ವೆಹಿಕಲ್ ಕೀ ಆಗಿರ್ಬೋದು ಪ್ಲಗ್ ಮಾಡೋ ಹಾಗಿಲ್ಲ. ಬಿಫೋರ್ ಆಫಿಂಗ್ ದ ಇಗ್ನಿಷನ್, ಗಾಡಿ ಆನ್ ಆದಾಗಲೇ ಪೊಲೀಸ್ ಆಫೀಸರ್ಸ್ ಬರೋ ಹಾಗಿಲ್ಲ, ಆ ಕೀನ ಆಫ್ ಮಾಡಿಬಿಟ್ಟು ಕಿತ್ಕೊಂಡು ಕೆನಲ್ಲಿ ಇಟ್ಕೋ ಹಾಗಿಲ್ಲ. ಸೊ ಆ ಥರ ಮಾಡ್ತು ಅಂತಂದಾಗ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ರಾಂಗ್. ಹೌ ಮೋಟ್ರ್ ವೆಹಿಕಲ್ ಆ್ಯಕ್ಟ್ 1988 ಪ್ರಕಾರ ಯಾವುದೇ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿರ್ಬೋದು ಇಲ್ಲ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಆ ಕೀನ ಅವ್ರಿಗೆ ಕಿತ್ಕೊಳ್ಳೋ ಹಾಗಿಲ್ಲ. ಕಿತ್ಕೊಂಡಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ನರ್ವಸ್ ಆಗಿಬಿಟ್ಟು ಪೊಲೀಸರು ಬರ್ತಾ ಇದ್ದಾರೆ ಅಂತ ಗಾಡಿ ಸ್ಪೀಡ್ ಮಾಡ್ಕೊಂಡು ಹೋಗಬೇಕಾದಾಗ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ. ಸ್ಪೆಷಲಿ ಇನ್ ಕರ್ನಾಟಕ ಮೈಸೂರು ಡಿವಿಷನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಗಾಡಿ ಕೀ ಕಿತ್ಕೊಳ್ಳೋದಕ್ಕೆ ಹೋಗೋ ಸ್ಪೀಡಾಗಿ ಓಡಿಸ್ಬಿಟ್ಟು ಪ್ರಾಣನೇ ಕಳ್ಕೊಂಡ್ರು. ಆವಾಗಿಂದ ಏನು ರೂಲ್ಸ್ ಆಗಿತ್ತು, ಕೀನ ಕಿತ್ಕೊಳ್ಳೋ ಹಾಗಿಲ್ಲ. ಬಟ್ ನನ್ನ ಕೀನ ಪೊಲೀಸರು ಕಿತ್ಕೊಂಡ್ರು ಬಿಕಾಸ್ ಸ್ಟಾಪ್ ಮಾಡಲ್ಲ ಅನ್ನೋ ರೀಸನ್ಗೆ ಕೀನ ಕಿತ್ಕೊಂಡ್ರು. ಓಕೆ, ಬಟ್ ಅದರಿಂದ ನಾನೇನಾದರೂ ಗಾಬರಿಯಾಗಿ ಗಾಡಿನ ಸ್ಪೀಡಾಗಿ ಓಡಿಸ್ಕೊಂಡು ಹೋಯ್ತು ಅಂತಂದಾಗ ಅದರಲ್ಲಿ ಇರೋದೇ ಒನ್ ವೇ, ಆ ಒನ್ ವೇನಲ್ಲೇ 2 ವೇ ಮಾಡಿದ್ದೀರಾ ಯಾರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು. ಸೊ ಅದರಿಂದ ನನ್ನ ಪ್ರಾಣಕ್ಕೆ ಹಾನಿ ಆಗೋ ಅಂಥ ಚಾನ್ಸಸ್ ಇತ್ತಲ್ವ. ಸೊ ಅದಕ್ಕೆ ನಾನೇನು ಮಾಡಿದೆ, ಗಾಡಿನ ಮೊದಲೇ ಸ್ಟಾಪ್ ಮಾಡಿದ್ದೆ, ವಿಡಿಯೋ ಮಾಡ್ತಾಯಿದ್ರು, ಕನ್ವರ್ಸೇಷನ್ ಆಯಿತು. ಅದಾದಮೇಲೆ ನನಗೆ ಪೊಲೀಸರ ಕಡೆಯಿಂದ ಒಂದು ಕಾಲ್ ಬಂತು. ನಾನು ಸ್ಟೇಷನ್ಗೆ ಹೋದೆ, ಅಲ್ಲಿ ಏನು ಫೈನ್ ಇತ್ತು ಅದನ್ನು ಪೇಮೆಂಟ್ ಮಾಡಿ ಬಂದಿದ್ದೀನಿ. ಬಟ್ ಐ ಹ್ಯಾವ್ ಟು ಬಿ ಶೋರ್ ಹಿಯರ್, ಐ ವಾಂಟೆಡ್ ಟು ಬಿ ಟಾಕ್. ಇಲ್ಲಿ ನಾನು ಮಾತಾಡಲೇಬೇಕು ಬಿಕಾಸ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ 1988 ಪ್ರಕಾರ ಯಾವುದೇ ಬೈಕ್ ಕೀ ಇಗ್ನಿಷನ್ ಆನ್ ಇದ್ದಾಗಲೇ ತೆಗಿಯೋ ಹಾಗಿಲ್ಲ. ತೆಗೀತು ಅಂತಂದಾಗ ಏನು ಪ್ರಾಬ್ಲಮ್ ಆಗುತ್ತೆ ಪೊಲೀಸ್ ಆಫೀಸರ್ಸ್ಗೆ, ನಾವೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಯಾವುದೇ ಪೊಲೀಸ್ ಆಫೀಸರ್ಸು ನೀವು ಸ್ಟಾಪ್ ಮಾಡು ಅಂತ ಹೇಳಿದಾಗ ಸ್ಟಾಪ್ ಮಾಡಲೇಬೇಕು, ಅದು ನಿಮ್ಮ ಕರ್ತವ್ಯ. ಸ್ಟಾಪ್ ಮಾಡಲಿಲ್ಲ, ನೀವು ಹಾಗೆ ಹೋಯಿತು ಅಂತಂದಾಗ ಈ ಡಿವಿಷನ್ ಇಲ್ಲ ಅಂದರೂ ನೆಕ್ಸ್ಟ್ ಡಿವಿಷನಲ್ಲಿ CCTV ಕ್ಯಾಮ್ರಾ ಹಾಕಿರ್ತಾರೆ. ಸೊ ಅದ್ರ ಪ್ರಕಾರ ಅವರು ಗಾಡಿ ನಂಬರ್ನ ನೋಟ್ ಮಾಡಿಕೊಂಡು ಲೀಗಲ್ ನೋಟಿಸ್ನ ಕಳಿಸಿ ಒಂದು ಕೋರ್ಟ್ಗೆ ಹೋಗಬೇಕಾಗುತ್ತೆ, ಅಲ್ಲ ನೀವು ಪೊಲೀಸ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ನೀವು ಪನಿಷ್ಮೆಂಟ್ ತೊಗೋಬೇಕಾಗುತ್ತೆ, ಒಂದು ಫೈನ್ ಕಟ್ಟಬೇಕಾಗುತ್ತೆ, ಏನೋ ಒಂದಾಗುತ್ತೆ. ತುಂಬ ಸೀರಿಯಸ್ ಆಗಿತ್ತು ಅಂತಂದರೆ ಕೋರ್ಟ್ಗೆ ಹಾಕ್ತಾರೆ. ಸೊ ಬಿಫೋರ್ ದಟ್ ನನ್ನ ಬೈಕ್ ಮೇಲೆ ನಾನು 2 ವರ್ಷದಿಂದ ಓಡಿಸ್ತಾ ಇದ್ದೀನಿ, 3 ವರ್ಷದಿಂದ ಓಡಿಸ್ತಾ ಇದ್ದೀನಿ. 2 ಬೈಕ್ ಇದೆ ನನ್ನ ಹತ್ರ. 2 ಬೈಕಲ್ಲಿ ಒಂದು ಚಾನಲು ಇಲ್ಲ ಇದುವರೆಗೂ. ನಾನು ಎಲ್ಲ ಟ್ರಾಫಿಕ್ ರೂಲ್ಸ್ಗಳನ್ನ ನೀಟಾಗಿ ಫಾಲೋ ಮಾಡಿದ್ದೀನಿ. ಬಟ್ ಅದರ್ ದೆನ್ ದಟ್ ಯಾವಾಗ ಈ ಪ್ರಾಬ್ಲಮ್ ಆಗಿದೆಯೋ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಬಿಕಾಸ್ ತುಂಬ ಜನ ಗೊತ್ತಿಲ್ಲ ಅಂತಂದಾಗ ಇದನ್ನು ತಿಳಿದುಕೊಳ್ಳಿ. ಯಾವುದೇ ಗಾಡಿನ ಪೊಲೀಸ್ ಆಫೀಸರ್ಸ್ ಇಗ್ನಿಷನ್ ಆನ್ ಇದ್ದಾಗಲೇ ಕೀನ ಕಿತ್ಕೊಂತು ಅಂತಂದಾಗ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು ಡಿಪಾರ್ಟ್ಮೆಂಟಲ್ ಪನಿಷ್ಮೆಂಟ್ ಇರುತ್ತೆ, ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಾಗಿರ್ಬೋದು ಇಲ್ಲ ಹೈಯರ್ ಆಫೀಸರ್ಸ್ಗಾಗಿರ್ಬೋದು, ಇಲ್ಲ ಅಂದರೆ ಕ್ರಿಮಿನಲ್ ಲಿಯಬಿಲಿಟೀಸ್. ಸೊ ಇದರಲ್ಲಿ ಫಸ್ಟ್ ಒನ್ನು ಡಿಪಾರ್ಟ್ಮೆಂಟಲ್ ಪನಿಷ್ಮೆಂಟ್. ಮ್ಯಾಕ್ಸಿಮಮ್ ಡಿಪಾರ್ಟ್ಮೆಂಟಲ್ ಪನಿಷ್ಮೆಂಟ್ ವಿಲ್ ಬಿ ಸಸ್ಪೆನ್ಷನ್. ನೀವೇನು ಮಾಡ್ತೀರಾ, ಪೊಲೀಸ್ ಆಫೀಸರ್ಸ್ ಕೀ ಕಿತ್ಕೊಂಡಿದ್ದಾರೆ, ಇಗ್ನಿಷನ್ ಆನ್ ಆಗಿರಬೇಕಾದಾಗಲೇ ಅಂದ್ಕೊಂಡು ಹೋಗಿ SP ಆಫೀಸಲ್ಲಿ ಒಂದು ರಿಪೋರ್ಟ್ ಕೊಡ್ತೀರಾ. ಆ ರಿಪೋರ್ಟ್ ಪ್ರಕಾರ ಅದನ್ನು ಕನ್ಸಿಡರ್ ಮಾಡಿಕೊಂಡು ಆ ಕಾನ್ಸ್ಟೇಬಲ್ನ ವಿಡಿಯೋ ವೆರಿಫಿಕೇಷನ್ ಎಲ್ಲ ನೋಡಿಕೊಂಡು ತಪ್ಪಿತ್ತು ಅಂದರೆ ಸಸ್ಪೆನ್ಷನ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಕ್ರಿಮಿನಲ್ ಲಿಯಬಿಲಿಟೀಸಲ್ಲಿ ಏನೇನು ಬರ್ತದೆ. ಈ ಕ್ರಿಮಿನಲ್ ಲಿಯಬಿಲಿಟೀಸಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ BNS, ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 4 ಸೆಕ್ಷನ್ಸ್ ಮೆನ್ಷನ್ ಮಾಡಿದ್ದಾರೆ. ಈ 4 ಸೆಕ್ಷನ್ಸಲ್ಲಿ ದ ಫಸ್ಟ್ ಸೆಕ್ಷನ್ ಈಸ್ ಸೆಕ್ಷನ್ 124 BNS. ಸೊ ಇದೇನು ಹೇಳುತ್ತೆ, ರಾಂಗ್ಫುಲ್ ರಿಸ್ಟ್ರೈನ್. ಸೆಕ್ಷನ್ 131 ಕ್ರಿಮಿನಲ್ ಅಸಾಲ್ಟ್. ಸೆಕ್ಷನ್ 197 ಪಬ್ಲಿಕ್ ಸರ್ವೆಂಟ್ ಡಿಸೊಬಿಡಿಯಂಟ್. ಸೆಕ್ಷನ್ 303 ದೆಫ್ಟ್. ಸೊ ಈ 4 ಸೆಕ್ಷನಲ್ಲಿ ಏನಾಗುತ್ತೆ ಹೇಳಿ, ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಅಂತ ಬಂದರೆ ಪಬ್ಲಿಕ್ ಸರ್ವೆಂಟ್ಸ್. ಪಬ್ಲಿಕ್ ಸರ್ವೆಂಟ್ಸ್ ಬಂದು ಡಿಸೊಬಿಡಿಯಂಟ್ ಆಗಿ ಆ್ಯಕ್ಟ್ ಆಯಿತು ಅಂತಂದಾಗ ನೀವು ಸೆಕ್ಷನ್ 197 ಹಾಕ್ತೀರಾ. ಅದೇ ಗಾಡಿನ ಕಿತ್ಕೊಂಡು ಅವ್ರ ಕೈನಲ್ಲಿ ಇಟ್ಕೊಂತು ಅಂತಂದಾಗ ಅದು ದೆಫ್ಟ್ ಅಂತ ಕನ್ಸಿಡರ್ ಆಗಿ 303 ಬೀಳುತ್ತೆ. ಅದಾದಮೇಲೆ ಕ್ರಿಮಿನಲ್ ಅಸಾಲ್ಟ್ ಅಂತ ಬರುತ್ತೆ ಈ ಸೆಕ್ಷನ್ 131 ಪ್ರಕಾರ. 124 ಪ್ರಕಾರ ರಾಂಗ್ ಅಸಾಲ್ಟ್, ಅದು ರಾಂಗ್ಫುಲ್ ಅಸಾಲ್ಟ್. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವತ್ತು ಪೊಲೀಸರು ನನಗೆ ಕರೆದುಬಿಟ್ಟು ನನ್ನ ವೀಡಿಯೋನ ಅಲ್ಲಿ ಇಲ್ಲಿ ಎಲ್ಲ ಹೋಗಿದೆ, ಇದು ಯಾಕೆ ಈ ಥರ ಮಾಡಿದೀಯಾ, ತುಂಬ ತಪ್ಪು ಮಾಡಿದ್ದೀನಿ ನೀನು ಅಂತ ಹೇಳಿದ್ರು. ಹೌದು, ನಾನು ತಪ್ಪು ಮಾಡಿದ್ದೀನಿ, ನಾನು ಹೆಲ್ಮೆಟ್ ಹಾಕಿರಲಿಲ್ಲ, ಬಟ್ ನಾನು ರಾಂಗ್ ಸೈಡಿಂದ ಬರಲಿಲ್ಲ, ಅದು ರೈಟ್ ಸೈಡೇ ಇತ್ತು. ಅದನ್ನು ನೀವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಬ್ರಿಡ್ಜ್ ಕಟ್ತಾ ಇದ್ದೀವಿ ಅಂತ ಹೇಳಿ ಆ 1 ವೇನ ಡಿವೈಡ್ ಮಾಡಿ ಒಂದು ಲೈನ್ ಹಾಕಿ 2 ವೇ ಮಾಡಿದ್ದೀರಾ. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಈವನ್ ನೆಕ್ಸ್ಟ್ ಡೇ ನನಗೆ ಪೊಲೀಸರು ಸ್ಟಾಪ್ ಮಾಡಿದ ಜಾಗದಲ್ಲೇ ನಾನು ನಿಂತ್ಕೊಂಡು 2 ನಿಮಿಷ ನೋಡಿದ್ದೀನಿ. ಆ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ.
ಸೇಮ್ ಸ್ಪಾಟು, ಸೇಮ್ ಪೊಲೀಸು, ಬಟ್ ಇನ್ನೂ ಜನಗಳು ಪಾಸ್ ಆಗ್ತಾ ಇದ್ದಾರೆ. ಸೊ ನಾನು ಹೋಗಿದ್ದ ದಿವಸನೇ ಕೆಲಸ ಮಾಡಬೇಕಾಗಿತ್ತು. ಪಾಪ ಗೊತ್ತಿಲ್ಲ, ಅದು ಮೇ ಬಿ ಅವರು ಆವಾಗಲೇ ಬಂದಿದ್ರು ಅನಿಸುತ್ತೆ, ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ, ಅವರು ಆ ಪರ್ಸನ್ಸ್ನ ತಡೀಲಿಲ್ಲ ನಂತರ ನನ್ನ ತಡೆದ ಹಾಗೆ. ಮೇ ಬಿ ಅದು ನನ್ನ ದುರಾದೃಷ್ಟ. ಆವತ್ತಿನ ದಿವಸ ಪ್ರಾಬ್ಲಮ್ ಆಯಿತು. ನನಗೆ ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು, ಕರೆಸಿದ್ರು, ಮಾತಾಡಿದ್ರು, ಕೋರ್ಟ್ಗೆ ಹಾಕ್ತೀವಿ ಅಂತನೆಲ್ಲ ಹೇಳಿದ್ರು. ಹೌದು, ನಾನು ತಪ್ಪು ಮಾಡಿದ್ದೆ, ನಾನು ತಪ್ಪು ಮಾಡಿದ್ದಕ್ಕೆ ನನ್ನ ಪನಿಷ್ಮೆಂಟ್ ಏನಿದೆಯೋ, ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ 500 ರೂಪಾಯಿ ಫೈನ್ ಕಟ್ಟಿದ್ದೀನಿ. ಬಟ್ ಇದು ರೆಫ್ಯೂಸಸ್ ಟು ಸ್ಟಾಪ್ ಎಟ್ ಪೊಲೀಸ್ ಸಿಗ್ನಲ್, ಅಂದರೆ ನಾನು ಪೊಲೀಸರು ಕೈ ಮಾಡಿದ್ರು ನಿಲ್ಲಿಲ್ಲ ಅಂತ ಅನ್ನೋದು ಅದು ರಾಂಗ್ ಆಗಿ ಅದು ಬರೆದಿದ್ದಾರೆ. ಅದು ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಅವರು ಮಷೀನಲ್ಲಿ ಅವರು ಕ್ಯಾಶ್ ಹಾಕ್ತಾರಲ್ಲ, ಇಷ್ಟು ಪೇಮೆಂಟ್ ಇದೆ ಇವ್ರದ್ದು, ಪನಿಷ್ಮೆಂಟ್ ಇವರಿಗೆ ಹೆಲ್ಮೆಟ್ ಹಾಕಿಲ್ಲ, ರಾಂಗ್ ಸೈಡಿಂದ ಬಂದಿದ್ದಾರೆ, ಇನ್ನೊಂದು ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂತ ಅದನ್ನು ನೋಡಿಲ್ಲ. ಅದು ಯಾವಾಗ ರಿಪೋರ್ಟ್ ಬಂತು ಅದಾದಮೇಲೆ ನಾನು ವೆರಿಫೈ ಮಾಡಿದ್ದು. ರೆಫ್ಯೂಸಸ್ ಟು ಸ್ಟಾಪ್ ಪೊಲೀಸ್ ಸಿಗ್ನಲ್ ಅಂತ ಒಂದೈತೆ, ಇನ್ನೊಂದು ರೈಡಿಂಗ್ ವಿತೌಟ್ ಹೆಲ್ಮೆಟ್ ಅಂತ 500 ಐತೆ. 1000 ರೂಪೀಸ್ ಪೇಮೆಂಟ್ ಮಾಡಾಯಿತು. ಸೊ ಅದಕ್ಕೆ ಬೆಳಗ್ಗೆಯಿಂದನೂ ಸಾಯಂಕಾಲದವರೆಗೂ ಸ್ಟೇಷನಲ್ಲೇ ನಾನು ನಿಂತಾಯಿತು. ಬಿಕಾಸ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್, ದೆನ್ ಐ ಹ್ಯಾವ್ ಟು ಬಿ ಸಫರ್ ಡೆಫಿನೆಟ್ಲಿ. ನಾನು ಎಲ್ಲೋ ಒಂದು ಕಡೆ ಸಿಗ್ನಲ್ ಜಂಪ್ ಮಾಡಿದ್ದೀನಿ, ಇಲ್ಲ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತಂದಾಗ ನನ್ನ ಬೈಕ್ ಮೇಲೆ ಒಂದು 4 ರಿಂದ 5 ಚಾನಲ್ಸ್ ಇರ್ಬೋದಿತ್ತು. 3 ವರ್ಷಗಳಿಂದ ಬೈಕ್ ಓಡಿಸಿದ್ದೀನಿ, ಇದುವರೆಗೂ ಒಂದು ಚಾನಲ್ ಇರಲಿಲ್ಲ. ಇದನ್ನು ನಾನು ಹೇಗೆ ಅವಾಯ್ಡ್ ಮಾಡಬೇಕು? ಇವಾಗ ನಾನು ಇಷ್ಟೆಲ್ಲ ಸೆಕ್ಷನ್ಸ್ ನಾನು ಹೇಳಿದ್ದೀನಿ. ಸೊ ಇವಾಗ ನನ್ನನ್ನೇ ಕರೆದ್ಬಿಟ್ಟು ನೀನೇ ಮಾಡಿದ್ದು ಮಿಸ್ಟೇಕು, ನಮ್ಗಳಿಂದ ಏನೂ ತಪ್ಪಾಗಿಲ್ಲ ಅಂತ ಹೇಳಿದ್ರು. ದಟ್ ಈಸ್ ನನಗೆ ಆಮೇಲೆ ಇನ್ನೂ ತುಂಬ ಖುಷಿಯಾಗಿದ್ದೇನಪ್ಪ ಅಂದರೆ, ಪೊಲೀಸರ ಬಗ್ಗೆ ನನಗೆ ಒಂಥರ ಬೇರೆ ಥಾಟ್ ಇತ್ತು. ಬಟ್ ಆ ನಂಜನಗೂಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ನಾನು ಹೋದಾಗ ಎಷ್ಟು ಪೊಲೈಟಾಗಿ ನನ್ನನ್ನು ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಂದರೆ, ಐ ನೆವರ್ ಎವರ್ ಸೀನ್ ಸಚ್ ಕೈಂಡ್ ಆಫ್ ಪೊಲೈಟ್ ಪೊಲೀಸ್ ಆಫೀಸರ್ಸ್. ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿರ್ತಕ್ಕಂಥ ASI ಆಗಿರ್ಬೋದು, ಆಮೇಲೆ ಅಲ್ಲಿ ಸುತ್ತಮುತ್ತ ಕೂತಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಾಗಿರ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಬಟ್ ಈ ಥರ ನಾನು ಏನಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೇನಾದರೂ ಪೊಲೀಸರಿಂದ ಈ ಥರ ಕಿತ್ಕೊಳ್ಳೋದಾಗಿರ್ಬೋದು, ಇಲ್ಲ ನಿಮ್ಮ ಜೊತೆ ಆ ಬ್ಯಾಡ್ ಬಿಹೇವಿಯರ್ ಆಗಿರ್ಬೋದು ಆಯಿತು ಅಂತಂದಾಗ, ಇದನ್ನೆಲ್ಲ ಹೇಳಿದ್ನಲ್ಲ, ಸೆಕ್ಷನ್ 124, ಸೆಕ್ಷನ್ 131, ಸೆಕ್ಷನ್ 197, ಸೆಕ್ಷನ್ 303 ಅಂಡರ್ BNS, ಭಾರತೀಯ ನ್ಯಾಯ ಸಂಹಿತೆ. ಸೊ ಆ್ಯಕ್ಚುಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ನಿಮ್ಮ ಬೈಕ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಮಾತ್ರ ಇದ್ದಾರೆ. ನಿಮಗೆ ಫೈನ್ ಹಾಕಬೇಕು, ಚಾನಲ್ಸ್ ಹರಿಬೇಕು ಅಂತಂದರೆ ಹಿ ಶುಡ್ ಬಿ ASI, PSI, PI, ಲೈಕ್ ಹೈಯರ್ ಲೆವೆಲ್ ಆಫೀಸರ್ ಶುಡ್ ಬಿ ದೇರ್ ಟು ಇಶ್ಯೂ ಯು ಚಾನಲ್ ಟು ರಿಸೀವ್ ಮನಿ. ದಿಸ್ ಈಸ್ ಕ್ಲಿಯರ್. ಇನ್ ಕೇಸ್ ಇದಕ್ಕೆ ಮೀರಿಯೂ ಏನಾದರೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಪ್ರೂಫ್ಗೆ, ನಿಮ್ಮ ಸೇಫ್ಟಿಗೆ ನೀವು ವೀಡಿಯೋನ ಮಾಡ್ಕೊಬೋದು. ದಿಸ್ ವಿಲ್ ಬಿ ದ ಎಂಡ್. ಓಕೆ, ಒಂದು ಡಿಪಾರ್ಟ್ಮೆಂಟಲ್ ಪನಿಷ್ಮೆಂಟ್, ಸಸ್ಪೆನ್ಷನ್, ಇಲ್ಲ ಅಂತಂದರೆ ಕ್ರಿಮಿನಲ್ ಲಿಯಬಿಲಿಟೀಸ್, 4 ಸೆಕ್ಷನ್ ಅಂಡರ್ BNS ವಿತಿನ್ ಮೋಟರ್ ವೆಹಿಕಲ್ ಆ್ಯಕ್ಟ್ 1988. ಸೊ ಅದು ಅಮೆಂಡ್ಮೆಂಟು ಆಗಿದೆ 2019 ಮೋಟರ್ ವೆಹಿಕಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019. ಓಕೆ, ಸೊ ದಿಸ್ ವಿಲ್ ಬಿ ದ ಎಂಡ್. ನಾವು ದ ಮೇನ್ ಪಾರ್ಟ್ ಕಮ್ಸ್ ಟು ಒಂದು ಹೈವೇ ಇದೆ ಅಲ್ವಾ, ಆ ಒಂದು 10 ಮೀಟರ್ಸ್ ಗ್ಯಾಪನ್ನು ಏನು ಮಾಡಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟು 1.5 ಕಿಲೋಮೀಟ್ರ್ ಮುಂದೆ ಹೋಗಿ ರಿವರ್ಸ್ ಬರೋ ಥರ ಮಾಡಿದಾರಲ್ವ. ಸೊ ಅದ್ರ ಬಗ್ಗೆ ನಾವು ಏನು ಮಾಡೋಣ ಅಂದರೆ, ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ನಾವೇನು ಮಾಡೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ 127 crores ರೂಪೀಸ್ ತೊಗೊಂಡು ಏನು ಮಾಡ್ತಾಯಿದ್ದಾರೆ, ಆ ಹೈವೇನ ಎಲ್ಲೆಲ್ಲಿ ರಿಪೇರಿ ಇದೆಯೋ ಅಲ್ಲಿ ರಿಪೇರಿ ಮಾಡ್ತಾಯಿದ್ದಾರೆ, ಎಲ್ಲಿ ಫ್ಲೇವರ್ ಕಟ್ಟಬೇಕು ಅಲ್ಲಿ ಫ್ಲೇವರ್ ಕಟ್ತಾ ಇದ್ದಾರೆ, ಅಂಡರ್ಗ್ರೌಂಡ್ ಮಾಡ್ಕೊಬೇಕು ಅಂಡರ್ಗ್ರೌಂಡ್ ಮಾಡ್ತಾಯಿದ್ದಾರೆ, ಸರ್ವಿಸ್ ರೋಡ್ ಮಾಡಬೇಕು ಸರ್ವಿಸ್ ರೋಡ್ ಮಾಡ್ತಾಯಿದ್ದಾರೆ, ಎಲ್ಲನೂ ಮಾಡ್ತಾಯಿದ್ದಾರೆ, ನೋ ಇಶ್ಯೂ. 127 crores ರೂಪೀಸಲ್ಲಿ ಮಾಡ್ತಾಯಿದ್ದಾರೆ. ಆ 127 crores ರೂಪೀಸ್ ಯಾವ ಥರ ಖರ್ಚಾಯಿತು ಅಂತ ಅನ್ನೋದಕ್ಕೆ ಭಾರತ ಸಂವಿಧಾನದ 148ನೇ ಆರ್ಟಿಕಲ್ ಪ್ರಕಾರ ಕಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಇವರು ಬಂದು ಆಡಿಟ್ ಮಾಡ್ತಾರೆ. ಆ ಅಮೌಂಟ್ ಏನಾಯಿತು, ಎಷ್ಟು ಖರ್ಚಾಯಿತು, ಎಷ್ಟು ಉಳಿತು, ಎಷ್ಟು ಕಮ್ಮಿ ಬಿತ್ತು ಅಂತ ಅನ್ನೋದಕ್ಕೆ. ಸೊ ಇದಕ್ಕೆ ಮೀರೇನೂ ನಾವು ಇಮಿಡಿಯೇಟಾಗಿ ನಮಗೆ ಒಂದು ರೆಸ್ಪಾನ್ಸ್ ಬೇಕು ಅಂತಂದರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆರ್ಟಿಕಲ್, ಭಾರತ ಸಂವಿಧಾನದ ಆರ್ಟಿಕಲ್ 32 ಪ್ರಕಾರ, ಇಲ್ಲ ಆರ್ಟಿಕಲ್ 226 ಪ್ರಕಾರ ರೆಸ್ಪೆಕ್ಟಿವ್ಲಿ ಸುಪ್ರೀಂ ಕೋರ್ಟ್ಗಾದರೂ ಹೋಗ್ಬೋದು, ಇಲ್ಲ ಹೈಕೋರ್ಟ್ಗಾದರೂ ಹೋಗ್ಬೋದು. ಹೋಗಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂಡರ್ ಎನ್ವೈರ್ನಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಹ್ಯೂಮನ್ ಪ್ರೊಟೆಕ್ಷನ್ಸಲ್ಲಿ ನಾವು ಕೊಡ್ಬೋದು. ಈ ಥರ ಹೈವೇನ ಕನ್ಸ್ಟ್ರಕ್ಷನಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹೈವೇ ಮೇಲೆ ಡಿವಿಷನ್ ಇತ್ತು, ಅದನ್ನು ಕ್ಲೋಸ್ ಮಾಡಿ 1.5 ಕಿಲೋಮೀಟ್ರ್ ಮುಂದೆ ಹೋಗಿ ವಾಪಸ್ ಬಂದು ನಮ್ಮ ಒಂದು 10 ಮೀಟರ್ಸ್ ಗ್ಯಾಪನ್ನು ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಹೋಗೋದು ಬರೋದಕ್ಕೆ, ಈ ಥರ ನಮಗೆ ಒಂದು ಆಲ್ಟರ್ನೇಟಿವ್ ಮಾಡಿಕೊಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ರೆಸ್ಪಾಂಡಿಂಗ್ ಟು ಯು. ಸೊ ಆ ಥರ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಈ ಒಂದು ವಿಷಯ ನಾನು ಮಾತಾಡಿಸ್ಬೇಕು ಅಂತ ಬಂದಿದ್ದು. ತುಂಬ ಧನ್ಯವಾದಗಳು. ಇಷ್ಟು ಹೇಳಬೇಕು ಅಂತ ನನಗೆ ತುಂಬ ಇಷ್ಟ. ತುಂಬ ದಿನಗಳಿಂದ ನಾನು ಕಾಯ್ಕೊಂಡು ಬರ್ತಾಯಿದ್ದೆ ಈ ವಿಡಿಯೋ ಮಾಡೋದಕ್ಕೆ. 15-20 ದಿವಸನೇ ಕಳೆದೋಯ್ತು. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.